Hello guys, welcome to Vedant Patashali. Thank you so much for your subscriptions. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬಾನೇ ಥ್ಯಾಂಕ್ ಯು. ಯಾರ್ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾಕೆ ಅಂತಂದ್ರೆ ವೇದಾಂತ್ ಪಾಠಶಾಲೆ ಕಡೆಯಿಂದ ಹಾಕೋ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಸಿಗಬೇಕು ಅಂತಂದ್ರೆ ನೀವು ಬೆಲ್ ಐಕಾನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದಲ್ಲಿ ಅದಕ್ಕೆ ಲೈಕ್ಸ್ ನ ಪ್ರೊವೈಡ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ತಾ ಇದ್ರೆ ಅವರ ಜೊತೆ ನಮ್ಮ ವಿಡಿಯೋಸ್ನೆಲ್ಲ ಶೇರ್ ಮಾಡಿ. ಓಕೆ, ಸೊ ಬನ್ನಿ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮ್ಗೆ ತಗೊಂಡ್ ಬಂದಿರುವಂತಹ ಕಾನ್ಸೆಪ್ಟ್ ಯಾವ್ದಾಗಿದೆ, ಪ್ರಚಲಿತ ವಿದ್ಯಮಾನ ಅಂದ್ರೆ ಕರೆಂಟ್ ಅಫೇರ್ಸ್. ಯಾವ ದಿನಕ್ಕೆ ಸಂಬಂಧಪಟ್ಟಿದೆ? ಮಾರ್ಚ್ 22. ನಿಮ್ಮ ಎಲ್ಲಾ ರೀತಿಯಾದಂತಹ KPSC ಎಕ್ಸಾಮ್ಸ್ ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, SSC, IAS, KS ಎಲ್ಲಾ ಎಕ್ಸಾಮ್ಗಳಿಗೂ ಪ್ರಚಲಿತ ವಿದ್ಯಮಾನ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾವ್ ಈ ರೀತಿಯಾದಂತಹ ವಿಡಿಯೋನ ನಿಮ್ಗೆ ಪ್ರತಿದಿನ ತಗೊಂಡ್ ಬರ್ತಾ ಇದ್ದೀವಿ. ಓಕೆ, ಬನ್ನಿ ಇವತ್ತಿನ ನಮ್ಮ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಯಾವ ರೈಲ್ವೆ ವಿಶ್ವದಲ್ಲೇ ಅತಿ ದೊಡ್ಡ ರೈಲು ಬೋಗಿಗಳ ತಯಾರಕರಾಗಿವೆ? ಸೊ ಯಾವ ದೇಶದಲ್ಲಿ ಅಥವಾ ಯಾವ ದೇಶದ ರೈಲ್ವೆ ಈ ಬೋಗಿಗಳೇನಿದೆ ಅದನ್ನ ತಯಾರಿಕೆಯಲ್ಲಿ ತೊಡಕೊಂಡಿದೆ, ಜೊತೆಯಲ್ಲಿ ಇವಾಗ ಅದು ವಿಶ್ವದಲ್ಲಿ ಅತಿ ದೊಡ್ಡ ರೈಲ್ವೆ ಬೋಗಿಗಳ ತಯಾರಕರಾಗಿದ್ದಾರೆ. ಸೊ ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಮೊದಲಿಗೆ ಭಾರತೀಯ ರೈಲ್ವೆಗೆ ಸಂಬಂಧಪಟ್ಟಿದೆ. ಅದರಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ದಿ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಅಂದ್ರೆ ಏನಂತ ಹೇಳಬಹುದು, ICF, ದಿ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ. ಓಕೆ, ನೆನ್ಪಿಟ್ಕೊಳ್ಳಿ, ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ ಆಗಿದೆ. ಸೊ ಹೇಗೆ ನಾವು ಇದು ವಿಶ್ವದಲ್ಲೇ ಅತಿ ದೊಡ್ಡ ರೈಲ್ವೆ ಬೋಗಿಗಳ ತಯಾರಕರು ಅಂತ ಯಾವ ರೀತಿ ಹೇಳ್ತಾ ಇದೀವಿ ಅಂತಂದ್ರೆ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಚೈನಾದವರು ಪ್ರತಿ ವರ್ಷಕ್ಕೆ ಎಷ್ಟು ಬೋಗಿಗಳನ್ನ ತಯಾರು ಮಾಡ್ತಾರೆ ಅಂತಂದ್ರೆ 2600. ಓಕೆನಾ. ಸೊ ಈಗ ನಮ್ಮ ಇಂಡಿಯನ್ ರೈಲ್ವೇಸ್ ಏನಿದೆ ಅವರು ಈ IFC ನ ಮುಖಾಂತರ ಒಂದು ವರ್ಷಕ್ಕೆ ಎಷ್ಟು ಬೋಗಿಗಳನ್ನ ತಯಾರಿಕೆ ಮಾಡೋದಕ್ಕೆ ಹೊರಟಿದ್ದಾರೆ ಅಂತಂದ್ರೆ 3200. ಸೊ ಹಾಗಾಗಿ ಈಗ ಏನಾಗಿದೆ ಅಂತಂದ್ರೆ ನಮ್ಮ ಭಾರತೀಯ ರೈಲ್ವೆ ಏನಿದೆ ಅದರಲ್ಲಿ ದ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಇವರು ವಿಶ್ವದಲ್ಲಿ ಅತಿ ದೊಡ್ಡ ರೈಲ್ವೆ ಬೋಗಿ ತಯಾರಕರಾಗಿ ಇಲ್ಲೇನಾಗಿದ್ದಾರೆ ಅಂತಂದ್ರೆ ಹೆಸರಾಗಿದ್ದಾರೆ. ಓಕೆ ಗೈಸ್, ನೆನ್ಪಿಟ್ಕೊಳ್ಳಿ, ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ ಆಗಿದೆ. ಓಕೆ, ಫೋನ್ ಪೇನ ಬ್ರ್ಯಾಂಡ್ ಅಂಬಾಸಿಡರ್ ಯಾರು? ಹೊಸದಾಗಿ ಫೋನ್ ಪೇ ಯಾರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತೆಗೆದುಕೊಂಡಿದೆ? ಅದು ತೆಗೆದುಕೊಂಡಿರುವಂತಹ ವ್ಯಕ್ತಿಯ ಹೆಸರೇನಾಗಿದೆ? ಆಮಿರ್ ಖಾನ್. ಸೊ ಆಮಿರ್ ಖಾನ್ ಏನಾಗಿದ್ದಾರೆ ಅಂತಂದ್ರೆ ಫೋನ್ ಪೇನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಓಕೆ, ಸೊ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಫೋನ್ ಪೇ ಅಂದ್ರೇನು? ಫೋನ್ ಪೇ ಆಲ್ಮೋಸ್ಟ್ ಕೆಲವ್ರು ಯೂಸ್ ಮಾಡ್ತಾ ಇರ್ತಾರೆ, ಕೆಲವ್ರು ಯೂಸ್ ಮಾಡ್ತಾ ಇರಲ್ಲ. ಮಾಡದೇ ಇರೋರ್ಗೆ ಅಥವಾ ಗೊತ್ತಿಲ್ಲದೆ ಇರೋರ್ಗೆ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಸೊ ಫೋನ್ ಪೇ ಅನ್ನೋದು ನಮ್ಮ ಭಾರತದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪಾವತಿ ವೇದಿಕೆ. ಸೊ ಇದನ್ನೇನಂತ ಹೇಳ್ಬೋದು ಅಂದ್ರೆ ಪ್ಲಾಟ್ಫಾರ್ಮ್ ಫಾರ್ ಪೇಮೆಂಟ್ಸ್ ಅಂತ ಹೇಳ್ಬೋದು. ಯಾವ ರೀತಿಯ ಪೇಮೆಂಟ್? ಎಲೆಕ್ಟ್ರಿಸಿಟಿ ಬಿಲ್ ನಾವು ಕಟ್ಬೋದು, ಇದ್ರಲ್ಲಿ ನಾವು ರೀಚಾರ್ಜ್ ಮಾಡ್ಕೊಳ್ಬಹುದು, ಕರೆಕ್ಟ್ ಅಲ್ವಾ? ಒಬ್ರು ಅಕೌಂಟ್ ಇಂದ ಇನ್ನೊಬ್ರು ಅಕೌಂಟ್ಗೆ ದುಡ್ಡನ್ನ ಕಳಿಸಬಹುದಾಗಿದೆ. ಸೊ ಈ ರೀತಿಯಾಗೆಲ್ಲ ಏನ್ ಮಾಡ್ತಾ ಇದೆ ಅಂತಂದ್ರೆ ಜನರಿಗೆ ಇದು ಹೆಲ್ಪ್ ಮಾಡ್ತಾ ಇದೆ. ಲೈಕ್ ಡಿಜಿಟಲ್ ಇಂಡಿಯಾದಲ್ಲಿ ಫೋನ್ ಪೇ ಕೂಡ ಒಂದು ಪಾತ್ರನ ವಹಿಸ್ತಾ ಇದೆ. ಇದು UPI ಆಧರಿಸಿದೆ. ಸೊ UPI ಅಂದ್ರೆ ಏನು? UPI ಅಂದ್ರೆ ಇನ್ನೇನಿಲ್ಲ, ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್. ಅಂದ್ರೆ ಅದು ಯಾವ ಬೇಸ್ ಮೇಲೆ ವರ್ಕ್ ಆಗುತ್ತೆ ಅಂತ. ಅದು ವರ್ಕ್ ಆಗೋದು ಯಾವ ಬೇಸ್ ಮೇಲೆ ಆಗಿದೆ? ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್. ನೆನ್ಪಿಟ್ಕೊಳ್ಳಿ, UPI ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್. ಇದರ ಪ್ರಧಾನ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಬೆಂಗಳೂರಿನಲ್ಲಿದೆ. ಓಕೆ, ಮುಂದಿನ ಪ್ರಶ್ನೆ, 2ನೇ ವರ್ಷಕ್ಕೆ ಯಾವ ದೇಶವು ಸಂತೋಷಪೂರ್ಣ ದೇಶವೆಂದು ಪರಿಗಣಿಸಲಾಗಿದೆ? ಅಂದ್ರೆ 2ನೇ ಬಾರಿ ಕೂಡ ಯಾವ ದೇಶ ಅಂತ ಕೇಳಿದರೆ ಅದು ಯಾವ ದೇಶ ಆಗಿದೆ? ಫಿನ್ಲ್ಯಾಂಡ್. ಓಕೆ, ಬನ್ನಿ ಅದರ ಬಗ್ಗೆ ಇನ್ನಷ್ಟು ಮಾಹಿತಿನ ನೋಡೋಣ. ಸತತವಾಗಿ 2ನೇ ವರ್ಷದ ಗ್ಲೋಬಲ್ ಸಂತೋಷದ ಶ್ರೇಣಿಯಲ್ಲಿ ಫಿನ್ಲ್ಯಾಂಡ್ ಅಗ್ರಸ್ಥಾನದಲ್ಲಿದೆ. ಸೊ ಪ್ರತಿ ವರ್ಷ ನೋಡ್ತಾರೆ ಯಾವ ಕಂಟ್ರಿ ತುಂಬಾನೇ ಸಂತೋಷವಾಗಿದೆ, ಅಂದ್ರೆ ಸಂತೋಷ ಇನ್ ದ ಸೆನ್ಸ್ ಎಲ್ಲರೂ ಖುಷಿಯಾಗಿರೋದು ಅಂತಲ್ಲ, ಬೇರೆ ಬೇರೆ ಫ್ಯಾಕ್ಟರ್ಸ್ ಡಿಪೆಂಡ್ ಆಗ್ತವೆ. ಓಕೆ, ಅವ್ರಿಗೆ ಈ ಅವಾರ್ಡ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಬಂದಾಗ ಅದರಲ್ಲಿ ಸತತವಾಗಿ 2ನೇ ಸರ್ತಿ ಫಿನ್ಲ್ಯಾಂಡ್ ಅಗ್ರಸ್ಥಾನದಲ್ಲಿ ಇದೆ ಅಂತ ಹೇಳಿದ್ದಾರೆ. ಓಕೆ, ಸೊ ಇದು ಯುನೈಟೆಡ್ ನೇಷನ್ಸ್ ನ ಸುಸ್ಥಿರ ಅಭಿವೃದ್ಧಿ ಪರಿಹಾರಗಳ ಜಾಲದಿಂದ 156 ದೇಶಗಳ ಶ್ರೇಯಾಂಕದಲ್ಲಿ ಡೆನ್ಮಾರ್ಕ್, ನಾರ್ವೆ ಮತ್ತು ಐಸ್ಲ್ಯಾಂಡ್ಗಳನ್ನು ಹಿಂದೆ ಹಾಕಿದೆ. ಸೊ 156 ದೇಶಗಳಲ್ಲಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿತ್ತು. ಓಕೆ, ಸೊ ಡೆನ್ಮಾರ್ಕ್, ನಾರ್ವೆ ಮತ್ತೆ ಐಸ್ಲ್ಯಾಂಡ್ ಇದನ್ನೆಲ್ಲ ಹಿಂದೆ ಹಾಕ್ಬಿಟ್ಟು ಫಿನ್ಲ್ಯಾಂಡ್ ಫಸ್ಟ್ ಪ್ಲೇಸ್ ಅಲ್ಲಿ ಬಂದಿದೆ. ಓಕೆ,
ಮುಂದಿನ ಪ್ರಶ್ನೆ, ಭಾರತ ಮೂಲದ ಎಷ್ಟು ಜನರನ್ನು 2019ರ ಹವಾಮಾನದ ನೀತಿಯಲ್ಲಿ ವಿಶ್ವದ 100 ಅತ್ಯಂತ ಪ್ರಭಾವಶಾಲಿ ಜನರು ಎಂದು ಪರಿಗಣಿಸಲಾಗಿದೆ? ಸೊ ಎಷ್ಟು ಜನಕ್ಕೆ ಈ ಅವಾರ್ಡ್ ಅನ್ನು ಕೊಟ್ಟಿದ್ದಾರೆ? 7 ಜನಕ್ಕೆ. ಸೊ ಯಾತಕ್ಕಾಗಿ ಕೊಟ್ಟಿದ್ದಾರೆ ಮತ್ತೆ ಯಾರ್ಯಾರವರು? ಮೊದಲಿಗೆ ನೋಡೋಣ ಯಾರ್ಯಾರು ಅಂತ. ಮೊದಲಿಗೆ ಯೂನಿಯನ್ ಮಿನಿಸ್ಟರ್ ಪಿಯೂಷ್ ಗೋಯಲ್, ಡಾಕ್ಟರ್ ಹರ್ಷವರ್ಧನ್, ಮುಕ್ತಾ ತಿಲಕ್, ಜ್ಯೋತಿ ಕೀರ್ತಿ ಪಾರೆಖ್, ಸುನಿತಾ ನರೇನ್, ವಂದನಾ ಶಿವ, ಉಪೇಂದ್ರ ತ್ರಿಪಾಠಿ. ಸೊ ಯಾರು ಇವರೆಲ್ಲ? ಮೊದಲಿಗೆ ಯೂನಿಯನ್ ಮಿನಿಸ್ಟರ್. ಸೊ ನಿಮ್ಗೆ ಇವ್ರ ಬಗ್ಗೆ ಗೊತ್ತೇ ಇರುತ್ತೆ. ಯೂನಿಯನ್ ಮಿನಿಸ್ಟರ್ ಆಫ್ ರೈಲ್ವೆ ಯಾರು? ಪಿಯೂಷ್ ಗೋಯಲ್ ಅವರು. ಅವರನ್ನ ಯಾಕೆ ಈ ಪರ್ಟಿಕ್ಯುಲರ್ ಅವಾರ್ಡ್ ಅಲ್ಲಿ ಕನ್ಸಿಡರ್ ಮಾಡಿದ್ದಾರೆ ಅಥವಾ ಈ ಲಿಸ್ಟ್ ಅಲ್ಲಿ ಯಾಕೆ ಕನ್ಸಿಡರ್ ಮಾಡಿದ್ದಾರೆ ಅಂತಂದ್ರೆ, ಸೊ ಪಿಯೂಷ್ ಗೋಯಲ್ ಅವರು 18,000 ಅನ್ಎಲೆಕ್ಟ್ರಿಫೈಡ್ ವಿಲೇಜಸ್ ಅಂದ್ರೆ ಕರೆಂಟ್ ಇಲ್ದಿರ ಅಥವಾ ಎಲೆಕ್ಟ್ರಿಸಿಟಿ ಪವರ್ ಇಲ್ದಿರೋ ಅಂತ ವಿಲೇಜಸ್ಗೆಲ್ಲ ಪವರ್ ನ ಕೊಟ್ಟಿದ್ದಾರೆ, ಅಂದ್ರೆ ಎಲೆಕ್ಟ್ರಿಸಿಟಿ ಪವರ್ ನ ಕೊಟ್ಟಿದ್ದಾರೆ. ಅವ್ರ ಕಡೆ ಎಲ್ಲ ವಿದ್ಯುತ್ ತುಂಬಾನೇ ಪ್ರಾಬ್ಲಮ್ ಇದ್ದಿದ್ದಂತ ಕಾರಣ ಇವರು ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ದಾರೆ. ಹಾಗಾಗಿ ಅವ್ರನ್ನ ಈ ಲಿಸ್ಟ್ ಅಲ್ಲಿ ಪರಿಗಣಿಸಲಾಗಿದೆ. ಓಕೆ. ಡಾಕ್ಟರ್ ಹರ್ಷವರ್ಧನ್ ಇವ್ರನ್ನ ಯಾಕೆ ಪರಿಗಣಿಸಿದ್ದಾರೆ? ಯಾಕೆ ಅಂತಂದ್ರೆ ಇವರು ಸೈಂಟಿಸ್ಟ್ ಗಳಿಗೆ ತುಂಬಾನೇ ಹುರಿದುಂಬಿಸಿ ನಮ್ಮ ಹೊಸ ಟೆಕ್ನಾಲಜಿಗಳೇನಿದೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಅವರು ಯಾವ ರೀತಿಯಾಗಿ ಈ ಸೋಷಿಯಲ್ ಅಂದ್ರೆ ಸಾಮಾಜಿಕ ಇರ್ಬೋದು ಅಥವಾ ಎನ್ವಿರಾನ್ಮೆಂಟ್ ನಮ್ಮ ಪರಿಸರದಲ್ಲಿ ಆಗ್ತಾ ಇರುವಂತಹ ಪ್ರಾಬ್ಲಮ್ಸ್ ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ ಇವರನ್ನು ಕೂಡ ಲಿಸ್ಟ್ ಅಲ್ಲಿ ತಗೊಂಡಿದ್ದಾರೆ. ಮುಕ್ತಾ ತಿಲಕ್. ಸೊ ಮುಕ್ತಾ ತಿಲಕ್ ಅವ್ರು ಯಾರು? ಇವರು ಪುಣೆಯ ಮೇಯರ್. ಓಕೆ. ಸೊ ಮುಕ್ತಾ ತಿಲಕ್ ಅನ್ನೋರು ಯಾರು? ಇವರು ಪುಣೆಯ ಮೇಯರ್ ಆಗಿದ್ದಾರೆ. ಲೇಟಾ ಜ್ಯೋತಿ ಕೀರ್ತಿ ಪಾರೆಖ್ ಇವ್ರು ಯಾರಾಗಿದ್ದಾರೆ ಅಂತಂದ್ರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ ಇಂಟಿಗ್ರೇಟೆಡ್ ರಿಸರ್ಚ್ ಅಂಡ್ ಆಕ್ಷನ್ ಫಾರ್ ಡೆವಲಪ್ಮೆಂಟ್. ಓಕೆ. ಲೇಟರ್ ಸುನಿತಾ ನರೇನ್. ಸೊ ಸುನಿತಾ ನರೇನ್ ಅವರು ಒಬ್ರು ಎನ್ವಿರಾನ್ಮೆಂಟಲಿಸ್ಟ್ ಅಂದ್ರೆ ಪರಿಸರವಾದಿಗಳು ಅಂತಾರಲ್ಲ ಆ ರೀತಿ, ಜೊತೆಲಿ ಪೊಲಿಟಿಕಲ್ ಆಕ್ಟಿವಿಸ್ಟ್ ಅಂದ್ರೆ ಅವರು ರಾಜಕೀಯವಾಗಿ ಕೂಡ ಕೆಲಸನ ಮಾಡ್ತಾರೆ. ಲೇಟರ್ ವಂದನಾ ಶಿವ ಇವರು ಎನ್ವಿರಾನ್ಮೆಂಟಲ್ ಆಕ್ಟಿವಿಸ್ಟ್, ಸೇಮ್ ಪರಿಸರವಾದಿಗಳಾಗಿದ್ದಾರೆ ಇವರು. ಲೇಟರ್ ಉಪೇಂದ್ರ ತ್ರಿಪಾಠಿ ಇವ್ರು ಯಾರು ಅಂತಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಸೊ ಸೋಲಾರ್ ಅಲಯನ್ಸ್ ನ ಇವ್ರು ಏನಾಗಿದ್ದಾರೆ ಅಂತಂದ್ರೆ DG ಅಂತ ಹೇಳ್ಬೋದು, ಅಂದ್ರೆ ಡೈರೆಕ್ಟರ್ ಜನರಲ್. ಓಕೆ. ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾನು ಎಷ್ಟು ಜನ ಅಂತ ಹೇಳಿದೀನಿ, ಯಾರ್ಯಾರು ಅಂತ ಹೇಳಿದೀನಿ, ಯಾತಕ್ಕಾಗಿ ಅಂತಾನೂ ಕೂಡ ಎಕ್ಸ್ಪ್ಲೇನ್ ಮಾಡಿದೀನಿ. ಐ ಹೋಪ್ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಓಕೆ. ಮುಂದಿನ ಪ್ರಶ್ನೆ, ಯಾವ 2 ಸೇನೆಗಳು ಆಪರೇಷನ್ ಸನ್ ರೈಸ್ ಮಿಲಿಟರಿ ಕಾರ್ಯಾಚರಣೆಯನ್ನು ಕೈಗೊಂಡರು? ಸೊ ಯಾವ 2 ದೇಶಗಳು ಕೈಗೊಂಡರು ಅಂತ ಕೇಳ್ತಾ ಇದೆ. ಯಾವ 2 ದೇಶ? ನಮ್ಮ ಭಾರತ ಜೊತೆಲಿ ಮಯನ್ಮಾರ್. ಯಾಕೆ ಕೈಗೊಂಡ್ರು, ಏನಿದು ನೋಡೋಣ ಬನ್ನಿ. ಕಲಾಡನ್ ಸಾಗಣೆ ಯೋಜನೆಯಲ್ಲಿ ಭಾರತೀಯ ಕಾರ್ಮಿಕರನ್ನು ಹೊಡೆಯಲು ಯೋಜಿಸಿದ ದಂಗೆಕೋರರ ಶಿಬಿರಗಳನ್ನು ಅಳಿಸಿ ಹಾಕಲು. ಸೊ ಇಲ್ಲೇನು ಅಂತಂದ್ರೆ ನಮ್ಮ ಭಾರತೀಯ ಕಾರ್ಮಿಕರೇನಿದ್ದಾರೆ ಅವರು ಒಂದು ಯೋಜನೆಯಲ್ಲಿ ಕೆಲಸ ಮಾಡ್ತಿದ್ದರು. ಅದ್ಯಾವ್ದಾಗಿದೆ? ಕಲಾಡನ್ ಸಾಗಣೆ. ಓಕೆ. ಸೊ ಇದ್ರಲ್ಲಿ ಅವ್ರನ್ನ ಏನ್ ಮಾಡೋಕೆ ಪ್ಲಾನ್ ಮಾಡಿದ್ರು? ಅವ್ರನ್ನ ಸಾಯಿಸೋದಕ್ಕೆ ಪ್ಲಾನ್ ಮಾಡಿದ್ರು. ಸೊ ಯಾರು ಪ್ಲಾನ್ ಮಾಡಿದ್ರು ಅವ್ರ ವಿರುದ್ಧನೇ ಈ ಆಪರೇಷನ್ ಸನ್ರೈಸ್ ಅನ್ನ ತಗೊಂಡಿದ್ದಾರೆ. ಓಕೆನಾ. ಮಿಲಿಟರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಯಾವ 2 ದೇಶ? ಭಾರತ ಮತ್ತೆ ಮಯನ್ಮಾರ್. ಈ 2 ದೇಶಗಳ ಸೈನ್ಯಗಳು ನಡೆಸಿದ ಈ ಕಾರ್ಯಾಚರಣೆಗಳ ಗುರಿಯು ಕರಾನ್ ಸ್ವಾತಂತ್ರ್ಯ ಸೇನೆಯಿಂದ ತರಬೇತಿ ಪಡೆದ ಅರಾಕನ್ ಸೈನ್ಯ. ಸೊ ಯಾರ ಮೇಲೆ? ಅರಾಕನ್ ಸೈನ್ಯದ ಮೇಲೆ. ಮತ್ತು ದಂಗೆಕೋರ ಗುಂಪು, ಅರಾಕನ್ ಸೈನ್ಯ ಜೊತೆಲಿ ದಂಗೆಕೋರ ಗುಂಪು ಯಾರಿತ್ತು ಅವ್ರ ಮೇಲೆ. ಅದಾದ್ಮೇಲೆ ಕೆಲವು ಕಡೆ ಏನಂತ ಹೇಳಿದ್ದಾರೆ ಅಂತಂದ್ರೆ ಈ ಚೀನಾದಿಂದ ತರಬೇತಿ ಪಡೆದಿದ್ದರು. ಸೊ ಅವರೆಲ್ಲ ಎಲ್ಲಿಂದ ಪಡೆದಿದ್ದರು ತರಬೇತಿ ಅಂತ ಕೆಲವು ಕಡೆ ಏನಂತ ಹೇಳಿದ್ದಾರೆ ಅಂದ್ರೆ ಅವರು ಚೀನಾದಿಂದ ಕೂಡ ತರಬೇತಿ ಪಡೆದಿದ್ದರು. ಸೊ ಯಾರ್ಯಾರು ನಮ್ಮ ಭಾರತೀಯ ಕಾರ್ಮಿಕರನ್ನು ಹೊಡೆಯಲು ಅಥವಾ ಅವ್ರನ್ನ ಏನಾದ್ರು ಪ್ರಾಬ್ಲಮ್ ಮಾಡೋದಕ್ಕೆ ನೋಡಿದ್ರು ಅವರನ್ನೆಲ್ಲ ಏನ್ ಮಾಡಿದ್ದಾರೆ, ಭಾರತ ಮತ್ತೆ ಮಯನ್ಮಾರ್ ಒಂದು ಆಪರೇಷನ್ ಸನ್ರೈಸ್ ಅಂತ ಒಂದು ಮಿಲಿಟರಿ ಕಾರ್ಯಾಚರಣೆ ಮಾಡಿ ಅವರನ್ನೆಲ್ಲ ಹೊಡೆದು ಹಾಕಿದ್ದಾರೆ. ಓಕೆ. ವಿಶ್ವ ಬೇಸಿಗೆ ಆಟಗಳ ವಿಶೇಷ ಒಲಿಂಪಿಕ್ಸ್ ಎಲ್ಲಿ ನಡೆಯಿತು? ಸೊ ಎಲ್ಲಿ ನಡೆಯಿತು ಅಂತ ಕೇಳಿದರೆ ಅದು ನಡೆದಿರೋದು ಎಲ್ಲಾಗಿದೆ? ಅಬುಧಾಬಿಯಲ್ಲಿ. ಓಕೆ. ಸೊ ವಿಶ್ವ ಒಲಿಂಪಿಕ್ಸ್, ವಿಶ್ವ ಸಮ್ಮರ್ ಗೇಮ್ಸ್ ನಲ್ಲಿ 85 ಚಿನ್ನ ಸೇರಿದಂತೆ 368 ಪದಕಗಳನ್ನು ಭಾರತ ಜಯಿಸಿದೆ. ಸೊ ನಮ್ಮ ಇಂಡಿಯಾಗೆ ಎಷ್ಟು ಪದಕಗಳು ಸಿಕ್ಕಿವೆ ಅಂತ, ನಮ್ಗೆ ಸಿಕ್ಕಿರೋದು ಎಷ್ಟಾಗಿದೆ? 368 ಪದಕಗಳಾಗಿದೆ. ನಮ್ಗೆ ಅದ್ರಲ್ಲಿ ಎಷ್ಟು ಚಿನ್ನ ಸಿಕ್ಕಿದೆ? 85 ಚಿನ್ನ ಸಿಕ್ಕಿದೆ. ಓಕೆ. ಲೇಟರ್
84 ಅಥ್ಲೆಟ್ಗಳ ತಂಡವು. ಸೊ ಅಲ್ಲಿ ಅಥ್ಲೆಟ್ಸ್ ಅಂದ್ರೆ ಈ ಓಡ್ತಾರಲ್ಲ, ಲೈಕ್ 100 ಮೀಟರ್ 200 ಮೀಟರ್ ಆ ರೀತಿಯಲ್ಲಿ ಅಥ್ಲೆಟ್ಗಳು ಇರ್ತಾರಲ್ಲ, ಅವ್ರ ಗ್ರೂಪ್ ಅಥವಾ ಅವ್ರ ತಂಡ ಎಷ್ಟು ಗೆದ್ದಿದೆ ನೋಡ್ಕೊಳ್ಳಿ. ಅವರು ಬೆಳ್ಳಿ ಗೆದ್ದಿದ್ದಾರೆ, ಜೊತೆಯಲ್ಲಿ ಅವರು ಕಂಚನ್ನು ಗೆದ್ದಿದ್ದಾರೆ. ಎಷ್ಟು ಬೆಳ್ಳಿ ಪದಕಗಳನ್ನ ಗೆದ್ದಿದ್ದಾರೆ? 154 ಬೆಳ್ಳಿ ಪದಕಗಳು. ಎಷ್ಟು ಕಂಚಿನ ಪದಕಗಳು? 129 ಕಂಚಿನ ಪದಕಗಳನ್ನು ಗೆದ್ದಿದ್ದಾರೆ. ಓಕೆ, ಅದಾದ್ಮೇಲೆ 20 ಚಿನ್ನದ ಪದಕ, 33 ಬೆಳ್ಳಿ ಮತ್ತು 43 ಕಂಚಿನ ಪದಕಗಳನ್ನು ಭಾರತೀಯ ಪವರ್ ಲಿಫ್ಟರ್. ಸೊ ಪವರ್ ಲಿಫ್ಟರ್ ಅಂದ್ರೆ ಈ ಲಿಫ್ಟಿಂಗ್ಸ್ ಎಲ್ಲ ಮಾಡ್ತಾರಲ್ಲ, ಸೊ ಅವರು ಈ 20 ಗೋಲ್ಡ್, 33 ಸಿಲ್ವರ್ ಅಂಡ್ 43 ಬ್ರಾನ್ಸ್ ಈ ರೀತಿಯಾಗಿ ತಗೊಂಡಿದ್ದಾರೆ. ಅಂದ್ರೆ ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕು, ಯಾವುದೋ ಒಂದೇ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಗೇಮ್ ಅಂತ ಅಲ್ಲ. ನಮ್ಮ ಭಾರತದಲ್ಲಿ ಎಲ್ಲಾ ರೀತಿಯ ಗೇಮ್ಸ್ಗೂ ನಾವೀಗ ಪ್ರಾಮುಖ್ಯತೆ ಕೊಡ್ತಾ ಇರೋದ್ರಿಂದ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಜನಗಳು ಎಷ್ಟು ರೀತಿಯಾಗಿ ಎಷ್ಟು ಪದಕಗಳನ್ನ ಗೆದ್ಕೊಂಡು ಬಂದಿದ್ದಾರೆ ಅಂತ. ಓಕೆ, ಸೊ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ವಿಶ್ವ ಬೇಸಿಗೆ ಆಟಗಳ ವಿಶ್ವ ಒಲಿಂಪಿಕ್ಸ್ ಎಲ್ಲಿ ನಡೆಯಿತು? ಅದು ನಡೆದಿರೋದು ಅಬುಧಾಬಿಯಲ್ಲಿ. ಓಕೆ, ಬ್ಯಾಂಕಾಕ್ ನಲ್ಲಿ ಏಷ್ಯಾದ ಒಲಿಂಪಿಕ್ ಕೌನ್ಸಿಲಿಂಗ್ ಸ್ಟ್ಯಾಂಡಿಂಗ್ ಕಮಿಟಿಗೆ ಯಾರನ್ನು ಹೆಸರಿಸಿದ್ದಾರೆ? ಸೊ ಅದಕ್ಕೆ ಹೆಸರಿಸಿರೋದು ಯಾರಾಗಿದೆ? ಸರ್ದಾರ್ ಸಿಂಗ್. ಸೊ ಸರ್ದಾರ್ ಸಿಂಗ್ ಅವರು ಯಾರು? ಮಾಜಿ ಭಾರತೀಯ ಹಾಕಿ ನಾಯಕ. ಓಕೆ, ಸೊ ಹಾಕಿ ನಾಯಕ, ಹಾಕಿ ಅನ್ನೋದು ನಮ್ಮ ಭಾರತದ ನ್ಯಾಷನಲ್ ಸ್ಪೋರ್ಟ್ಸ್ ಆಗಿದೆ, ಕರೆಕ್ಟ್ ಅಲ್ವಾ? ಸೊ ಸರ್ದಾರ್ ಸಿಂಗ್ ರವರು ಮಾಜಿ ಭಾರತೀಯ ಹಾಕಿ ನಾಯಕರಾಗಿದ್ರು. ಈಗ ಅವ್ರನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ 38ನೇ ಸಾಮಾನ್ಯ ಸಭೆಯಲ್ಲಿ ಅವರನ್ನ OCA ಅಂದ್ರೆ ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾಗೆ ಇವರನ್ನ ಹೆಸರಿಸಿದ್ದಾರೆ. ಓಕೆ, ಅಗೇನ್ ಅನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ಇಂಡೋ ಪೆಸಿಫಿಕ್ ಸಹಕಾರದಲ್ಲಿ ಉನ್ನತ ಮಟ್ಟದ ಸಂವಾದ ಎಲ್ಲಿ ನಡೆಯಿತು? ಇಂಡೋನೇಷ್ಯಾ. ಸೊ ಅದು ಎಲ್ಲಿ ನಡೀತು ಅಂತ ಕೇಳ್ತಾ ಇದ್ರೆ ಇಂಡೋನೇಷ್ಯಾ. ಅದರ ಥೀಮ್ ಏನಾಗಿತ್ತು? ಅದರ ಥೀಮ್ ಆಗಿತ್ತು ಪೀಸ್ಫುಲ್, ಅಂದ್ರೆ ಯಾವುದೇ ರೀತಿಯಾದಂತ ಹಿಂಸೆ ಇರಬಹುದು ಅಥವಾ ವಾರ್ ಇರ್ಬೋದು, ಅದೇನು ಇರಬಾರದು, ಎಲ್ಲರೂ ಆರಾಮಾಗಿ ಇರಬೇಕು. ಸೊ ಪೀಸ್ಫುಲ್, ಜೊತೆಯಲ್ಲಿ ಶ್ರೀಮಂತ ಪಾವರ್ಟಿನ ಅಳಿಸಿ ಹಾಕ್ಬೇಕು, ಮತ್ತೆ ಅಂತರ್ಗತ ದೇಶದ ಕಡೆಗೆ. ಸೊ ಇದು ಇಂಡೋ ಪೆಸಿಫಿಕ್ ಸಹಕಾರದಲ್ಲಿ ನಡೆದ ಉನ್ನತ ಮಟ್ಟದ ಸಂವಾದದ ಥೀಮ್ ಆಗಿತ್ತು. ಓಕೆ, ಸಂಭಾಷಣೆ, ಸಾಮಾನ್ಯ ಚರ್ಚೆ ಮತ್ತು ಸಮಿತಿಯ ಚರ್ಚೆಯ 2 ಅವಧಿಗಳಾಗಿ ವಿಂಗಡಿಸಲ್ಪಟ್ಟವು. ಸೊ ಇದನ್ನ 2 ರೀತಿ ಡಿವೈಡ್ ಮಾಡಿದ್ರು ಈ ಪರ್ಟಿಕ್ಯುಲರ್ ಆದ ಸಂವಾದವನ್ನು. ಮೊದಲನೇದೇನು ಅಂತಂದ್ರೆ ಸಂಭಾಷಣೆ, ಸಾಮಾನ್ಯ ಚರ್ಚೆ. ಓಕೆ, ಲೇಟರ್ ಇನ್ನೊಂದು ಸಮಿತಿಯ ಚರ್ಚೆ, 2 ಭಾಗಗಳಾಗಿ ಡಿವೈಡ್ ಮಾಡಿದ್ರು. ಓಕೆ, ಲೇಟರ್ ಸಾಮಾನ್ಯ ಚರ್ಚೆ ಮರ್ಸೂದಿರವರು ಅಧ್ಯಕ್ಷತೆ ವಹಿಸಿದರು. ಎಲ್ಲಾ ನಿಯೋಗದ ಮುಖಂಡರು ತಮ್ಮದೇ ಆದ ರಾಷ್ಟ್ರಗಳ ಸ್ಥಾನಗಳನ್ನು ತಿಳಿಸಿದರು. ಅಂದ್ರೆ ಇಲ್ಲೇನು ಅಂತಂದ್ರೆ ನಮ್ಮ ದೇಶದ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು, ಬೇರೆ ದೇಶದ ಬಗ್ಗೆ ನಮ್ಗೆ ಗೊತ್ತಿರುತ್ತೆ. ಸೊ ನಮ್ಮ ದೇಶದಲ್ಲಿ ಏನೇನಿದೆ, ಏನೇನ್ ನಡೀತಾ ಇದೆ, ಅಥವಾ ನಾವು ಯಾವ ಪೊಸಿಷನ್ ಅಲ್ಲಿ ಇದೀವಿ, ಇದನ್ನೆಲ್ಲ ಅಲ್ಲೇನ್ ಮಾಡಿದ್ದಾರೆ? ಡಿಸ್ಕಸ್ ನ ಮಾಡಿದ್ದಾರೆ. ಸೊ ದಟ್ ಗೊತ್ತಾಗುತ್ತೆ ಯಾವ ದೇಶ ಯಾವ ರೀತಿಯಲ್ಲಿ ಮುಂದುವರಿತಾ ಇದೆ ಅಂತ. ನೆನ್ಪಿಟ್ಕೊಳ್ಳಿ, ಇಂಡೋ ಪೆಸಿಫಿಕ್ ಸಹಕಾರದಲ್ಲಿ ಉನ್ನತ ಮಟ್ಟದ ಸಂವಾದ ಎಲ್ಲಿ ನಡೆಯಿತು? ಅದು ನಡೆದಿರೋದು ಇಂಡೋನೇಷ್ಯಾದಲ್ಲಿ. ಓಕೆ, ವಿಶ್ವ ಜಲ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಸೊ ಇಲ್ಲಿ ವರ್ಲ್ಡ್ ವಾಟರ್ ಡೇ ಅದನ್ನ ಯಾವತ್ತು ಆಚರಿಸ್ತೀವಿ ಅಂತ ನಾವು ಆಚರಿಸೋದನ್ನ ಮಾರ್ಚ್ 22. ಅವಶ್ಯಕತೆ ಇದೆಯಾ ಆಚರಿಸೋದು? ಹೌದು, ತುಂಬಾನೇ ಅವಶ್ಯಕತೆ ಇದೆ. ಒಂದು ನೀರನ್ನು ಉಳಿಸ್ಬೇಕಾಗಿದೆ. ನೀರ್ ಅಲ್ಲದೆ ನಾವು ಕುಡಿಯುವಂತಹ ನೀರು ಯಾವುದಾಗಿದೆ? ಸಿಹಿ ನೀರು. ಅದರ ಪ್ರಾಮುಖ್ಯತೆ ನಮ್ಗೆ ಗೊತ್ತಾಗ್ಬೇಕಾಗಿದೆ. ಸುಮ್ನೆ ವೇಸ್ಟ್ ಎಲ್ಲ ಮಾಡೋದಕ್ಕಾಗಲ್ಲ, ಬಿಕಾಸ್ ಈ ನಡುವೆ ತುಂಬಾ ಅದೇ ಆಗ್ತಾ ಇರೋದು. ಸೊ ಹಾಗಾಗಿ ಅದರ ಪ್ರಾಮುಖ್ಯತೆ ಬಗ್ಗೆ ಜಾಗೃತಿ ಮೂಡಿಸಲು, ಜೊತೆಗೆ ಸಿಹಿ ನೀರಿನ ಸಂಪನ್ಮೂಲಗಳನ್ನು ಸುಸ್ಥಿರ ನಿರ್ವಹಣೆಗಾಗಿ ಪ್ರತಿ ವರ್ಷವೂ ಇದನ್ನು ಆಚರಿಸಲಾಗುತ್ತದೆ. ಅಂದ್ರೆ ನೀರ್ ಎಷ್ಟೇ ಇದ್ರು, ಹೇಗೆ ಏನೇ ಬಂದ್ರು ಅದನ್ನ ನಾವು ಹುಷಾರಾಗಿ ನೋಡ್ಕೋಬೇಕು. ಸುಮ್ಮನೆ ವೇಸ್ಟ್ ಆಗೋ ರೀತಿ ನೋಡ್ಕೊಬಾರ್ದು. ಅದರ ಸಂಪನ್ಮೂಲಗಳನ್ನ ನಾವೇನ್ ಮಾಡ್ಕೋಬೇಕು? ರಕ್ಷಿಸ್ಕೋಬೇಕು. ಯಾಕೆ ಅಂತಂದ್ರೆ ಮುಂದಿನ ಜನರೇಷನ್ಗೂ ಬೇಕಾಗತ್ತೆ, ಬರೀ ನಾವಷ್ಟೇ ಅಲ್ಲ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಇದನ್ನೆಲ್ಲ ತಿಳಿಸೋದಕ್ಕೆ ಈ ವಿಶ್ವ ಜಲ ದಿನವನ್ನು ಮಾರ್ಚ್ 22ನೇ ತಾರೀಕು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಓಕೆ ಗೈಸ್, ಸೊ ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ಪ್ರಚಲಿತ ವಿದ್ಯಮಾನ ಯಾವ ದಿನಕ್ಕೆ ಸಂಬಂಧಪಟ್ಟಿದ್ದು? ಮಾರ್ಚ್ 22ನೇ ತಾರೀಕಿಗೆ. ಐ ಹೋಪ್ ನಿಮ್ಗೆ ನಾನು ಇವತ್ತು ಹೇಳ್ಕೊಟ್ಟಿರೋದು ಅರ್ಥ ಆಗಿದೆ, ಇಷ್ಟ ಆಗಿದೆ ಮತ್ತು ನೆನಪಲ್ಲಿ ಇರುತ್ತೆ ಅಂತ ನಾನು ಭಾವಿಸಿದೀನಿ. ಇದರ PDF ನ ಅವಶ್ಯಕತೆ ಇದ್ದಲ್ಲಿ ನೀವು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹೋಗಿ ಚೆಕ್ ಮಾಡಿ, ನೀವೆಲ್ಲ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿದೆ. ಓಕೆ, ಥ್ಯಾಂಕ್ ಯು.